ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 4 ಸಲ ಸಂಸದರಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಪ್ರಬುದ್ಧ ಧಾರವಾಡ ಕ್ಷೇತ್ರವನ್ನು ಅವರು ಪ್ರತಿನಿಧಿಸುತ್ತಿದ್ದಾರೆ. ಹೀಗೆ ಮಾತನಾಡುವುದು ಸರಿಯಲ್ಲ. ಕೂಡಲೇ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಸಿಎಂ ಸಿದ್ದರಾಮಯ್ಯರ ಬಳಿ ಕ್ಷಮೆ ಕೇಳಲಿ ಎಂದು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ಧಾರವಾಡದಲ್ಲಿ ಸಿದ್ದರಾಮಯ್ಯ ಆಡಳಿತವನ್ನು ಐಸಿಸಿ ಆಡಳಿತಕ್ಕೆ ಹೋಲಿಕೆ ವಿಚಾರವಾಗಿ ಮಾತನಾಡಿದ ಅವರು, ಮೇಲಿನಿಂದ ಹಾರಿಕೊಂಡು ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಲ್ಲ. ಅವರು ಸಾಮಾಜಿಕ ಹೋರಾಟದ ಹಿನ್ನೆಲೆಯಿಂದ ಬಂದವರು. ಅಂಬೇಡ್ಕರ್, ಬಸವ, ಬುದ್ಧನ ತತ್ವ ಸಿದ್ಧಾಂತದ ಮೇಲೆ ಇರುವವರು. 50 ವರ್ಷ ರಾಜ್ಯ ರಾಜಕಾರಣದಲ್ಲಿ ಇದ್ದವರು. 2 ಸಲ ಸಿಎಂ ಆದವರು. ಇಂಥವರ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಈ ಹೇಳಿಕೆ ಸರಿಯಲ್ಲ, ಸಮಂಜಸವೂ ಅಲ್ಲ ಅಂತ ಕಿಡಿಕಾರಿದ್ರು. ಇದಲ್ಲದೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅಲ್ವಾ? ಕೇಂದ್ರದಲ್ಲಿ ನೀವು ಇದ್ದೀರಿ. ನೀವು ಇದ್ದಾಗ ರಾಜ್ಯದಲ್ಲಿ ಹೀಗೆ ಇರುತ್ತಾ? ಹಾಗಾದರೆ ನೀವು ಮತ್ತು ಪ್ರಧಾನಿ ಮೋದಿ ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸಿದ್ರು. ಇವತ್ತು ಧಾರವಾಡ ವ್ಯಾಪ್ತಿ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು 2 ಅಧ್ಯಕ್ಷರು ಅನಿಲ್ ಕುಮಾರ್ ಪಾಟೀಲ್ ಅವರು, ಅಲ್ತಾಫ್ ಅಲ್ಲೂರವರು ಎಲ್ಲರ ನೇತೃತ್ವದಲ್ಲಿ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಧಾರವಾಡ ಇರತಕ್ಕಂಥದ್ದು ಇಂಟೆಲೆಕ್ಚುವಲ್ ಸ್ಪೇಸ್. ಇಲ್ಲಿ ಯಾವಾಗಲೂ ಬುದ್ಧಿವಂತ ಜನ ಅಂತ ಇಡೀ ಕರ್ನಾಟಕಕ್ಕೆ ದೇಶಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಪ್ರಹ್ಲಾದ್ ಜೋಶಿ ಸಾಹೇಬರು ಇಂಥ ಒಂದು ಧಾರವಾಡ ಜಿಲ್ಲೆಗೆ ಪ್ರತಿನಿಧಿಸ್ತಾರೆ. ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದ ಸಚಿವರಾಗಿದ್ದಾರೆ. ನಿನ್ನೆ ಮಾತನಾಡಿರ್ತಕ್ಕಂಥ ಮಾತು ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಇದು ಈ ಆಡಳಿತನ ಸಿದ್ದರಾಮಯ್ಯ ಅವ್ರನ್ನ ISISಗೆ ಹೋಲಿಸ್ತಕ್ಕಂಥದ್ದು ಇದು ಧಾರವಾಡ ಜನತೆಗೆ ಅಗೌರವ ಆದಂಗೆ, ಕರ್ನಾಟಕ ಜನತೆಗೆ ಅಗೌರವ ಆದಂಗೆ, ದೇಶಕ್ಕೂ ಅಗೌರವ ಆದಂಗೆ. ಯಾಕಂದರೆ ಏನೋ ಮಾತನಾಡಬೇಕಂತೇಳಿ ಮಾತನಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಒಕ್ಕೂಟ ಇದೆ. ಸರ್ಕಾರಗಳು ನೀವು ಟೀಕೆ ಮಾಡಿರಿ. ಏನಂದ್ರೆ ಏನು ತಾಲಿಬಾನಿಗೆ ನೀವು ಹೋಲಿಕೆ ಮಾಡ್ತೀರಿ, ಅಫ್ಘಾನಿಸ್ತಾನಿಗೆ ಹೋಲಿಕೆ ಮಾಡ್ತಂದ್ರೆ ಏನು ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ಅದು ರಿಯಲಿ ತಪ್ಪಿದೆ. ಈ ಥರ ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ಅವ್ರ ಘನತೆಗೆ ಆಗಲಿ, ಅವ್ರ ಗೌರವಕ್ಕಾಗಿರಲಿ, ಈ ನಮ್ಮ ಧಾರವಾಡ ಜಿಲ್ಲೆಗೂ ಗೌರವ ಸಿಗೋದಿಲ್ಲ. ಇಂಥ ಮಾತನ್ನ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕಂತ ನನ್ನ ಆಗ್ರಹ ಇದೆ.